ನಿನ್ನೆ ರಾತ್ರಿ ಮೈಸೂರು ಅರಮನೆಯ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೃತ ಸಲೀಂ ಜೊತೆಗೆ ನಿತ್ಯವೂ ಬಲೂನ್ ಮಾರ್ತಾ ಇದ್ದಂತಹ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಇಬ್ಬರೂ ಕೂಡ ಉತ್ತರ ಪ್ರದೇಶ ಮೂಲದವರು. ಇಬ್ಬರನ್ನ ವಶಕ್ಕೆ ಪಡೆದು ಸದ್ಯ ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಹೀಲಿಯಂ ಗ್ಯಾಸ್ ಬ್ಲಾಸ್ಟ್ ಸಂಬಂಧ ಪೊಲೀಸರು ಅವರನ್ನ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಈತನ ಜೊತೆಗೆ ಇದ್ದವರು ನಿನ್ನೆ ಸಲೀಂ ಮಾತ್ರ ಬಲೂನ್ ಮಾರಾಟಕ್ಕೆ ಅಂತ ಹೇಳಿ ಹೊರಟಿದ್ದ. ಇವರಿಬ್ಬರ ಸೈಕಲ್ ಅವರು ವಾಸವಿದ್ದಂತಹ ಆ ಮೊಹಲ್ಲಾದ ಮುಂಭಾಗದಲ್ಲೇ ಪತ್ತೆಯಾಗಿತ್ತು. ಅವರಿಬ್ರು ನಿನ್ನೆ ಬಲೂನ್ ಮಾರಾಟಕ್ಕೆ ಹೋಗಿಲ್ಲ, ಕೇವಲ ಸಲೀಂ ಮಾತ್ರ ಹೋಗಿದ್ದಾನೆ. ಎಲ್ಲವೂ ಕೂಡ ಅನುಮಾನಾಸ್ಪದವಾಗಿ ಕಾಣ್ತಾ ಇರೋದ್ರಿಂದ ಅವರಿಬ್ಬರನ್ನ, ಈತನ ಜೊತೆಗೆ ಬಲೂನ್ ಮಾರಾಟ ಮಾಡ್ತಾ ಇದ್ದಂತಹ ಉತ್ತರ ಪ್ರದೇಶ ಮೂಲದ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿ 8:30 ಸುಮಾರಿಗೆ ಐತಿಹಾಸಿಕ ಮೈಸೂರು ಅರಮನೆಯ ಮುಂಭಾಗದಲ್ಲಿ ಏಕಾಏಕಿ ಸಂಭವಿಸಿದಂತಹ ಬ್ಲಾಸ್ಟ್. ಅಕ್ಕಪಕ್ಕದಲ್ಲಿ ಜನ ಇದ್ರು, ಹೀಲಿಯಂ ಬಲೂನ್ ಅನ್ನ ಖರೀದಿ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲೇ ಸಿಲಿಂಡರ್ ಏಕಾಏಕಿ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಂತಹ ಪರಿಣಾಮ ಬಲೂನ್ ಮಾರಾಟ ಮಾಡ್ತಾ ಇದ್ದಂತಹ ಸಲೀಂ ದೇಹ ಛಿದ್ರವಾಗಿ ಹೋಗುತ್ತೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಹಲವು ಅನುಮಾನಗಳಿವೆ. 4 ಜನ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಬಟ್ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗುವುದಕ್ಕೆ ಏನು ಕಾರಣ ಆಯಿತು, ಈ ಬಗ್ಗೆ ಸದ್ಯ ತನಿಖೆ ನಡೀತಾ ಇದೆ. ಜೊತೆಗೆ ಆತನ ಚಲನವಲನದ ಬಗ್ಗೆಯೂ ಕೂಡ ಹಲವು ಅನುಮಾನಗಳಿರೋದ್ರಿಂದ ಆತನ ಜೊತೆಗೆ ಬಲೂನ್ ಮಾರಾಟಕ್ಕೆ ನಿತ್ಯ ಹೋಗ್ತಾ ಇದ್ದಂತಹ ಉತ್ತರ ಪ್ರದೇಶ ಮೂಲದ ಮತ್ತಿಬ್ಬರನ್ನ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡುತ್ತಾ ಹೋಗ್ತಾರೆ. ರವಿ, ನಿನ್ನೆ ಕೇವಲ ಸಲೀಂ ಮಾತ್ರ ಬಲೂನ್ ಮಾರಾಟಕ್ಕೆ ಬಂದಿದ್ದ. ಅವರಿಬ್ರು ಕೂಡ ಬಲೂನ್ ಮಾರಾಟಕ್ಕೆ ಹೋಗಿರ್ಲಿಲ್ಲ. ಅವರಿಬ್ಬರ ಸೈಕಲ್ ಮನೆಯ ಮುಂಭಾಗದಲ್ಲಿ ಪತ್ತೆಯಾಗಿತ್ತು ಅನ್ನುವಂತ ಮಾಹಿತಿ. ಅವರಿಬ್ಬರ ನಡೆ ಜೊತೆಗೆ ಈತ ಒಬ್ಬನೇ ಬಲೂನ್ ಮಾರಾಟಕ್ಕೆ ಬಂದಿದ್ದು ಕೂಡ ಅನುಮಾನಕ್ಕೆ ಕಾರಣ ಆಗಿತ್ತು. ಸದ್ಯ ಪೊಲೀಸರು ಅವರಿಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಏನ್ ಮಾಹಿತಿ ಸಿಗ್ತಾ ಇದೆ? ವಿದೇಶಿ ವಿಶ್ವವಿಖ್ಯಾತ ಅರಮನೆಯ ಮುಂಭಾಗದಲ್ಲಿ ನಡೆದಂತಹ ಹೀಲಿಯಂ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಇಬ್ಬರನ್ನ ಮೈಸೂರಿನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಉತ್ತರ ಪ್ರದೇಶ ಮೂಲದವರು ಅಂತ ಹೇಳಿ ಮೊದಲಿಗೆ ಮಾಹಿತಿ ಬರ್ತಿದೆ. ಇನ್ನು ಉತ್ತರ ಪ್ರದೇಶದಿಂದ 6 ರಿಂದ 7 ಮಂದಿ ಈ ಮೈಸೂರಿಗೆ ಬಂದಿದ್ರು. ಹೀಲಿಯಂ ಬಲೂನ್ ಮಾರಾಟ ಮಾಡ್ತಿದ್ರು. ಲಷ್ಕರ್ ಮೊಹಲ್ಲಾದಲ್ಲಿರುವಂತಹ ಈ ಶರೀಫ್ ಲಾಡ್ಜ್ನಲ್ಲಿಯೇ ಕಳೆದ ಹಲವು ದಿನಗಳಿಂದ ವಾಸ ಆಗಿದ್ರು ಅನ್ನೋ ಮಾಹಿತಿ ಪ್ರಾಥಮಿಕವಾಗಿ ಲಭ್ಯ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ನಿದ್ದಂತಹ CCTV ದೃಶ್ಯಾವಳಿಗಳನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನಿನ್ನೆ ರಾತ್ರಿ ಯಾವಾಗ ಈ ಘಟನೆ ನಡೆಯಿತು, ಘಟನೆ ನಡೆದ ಬಳಿಕ ಅಲ್ಲಿದ್ದಂತಹ 6-7 ಮಂದಿಯ ಪೈಕಿ 4ಕ್ಕೂ ಹೆಚ್ಚು ಮಂದಿ ಹೀಲಿಯಂ ಸೈಕಲ್ ಜೊತೆಗೆ ಪರಾರಿಯಾದ್ರೆ, ಹಲವರು ಸೈಕಲ್ ನಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ. ಮತ್ತಿಬ್ಬರನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದು. ಪ್ರಮುಖವಾಗಿ ಸಲೀಂ. ಈ ಸಲೀಂ ನಿನ್ನೆ ಹಾಗೂ ಮೊನ್ನೆ 2 ದಿನಗಳ ಕಾಡ ಅರಮನೆಯ ಅಂಗಳ, KR ವೃತ್ತ, ದೇವರಾಜ ಅರಸು ರಸ್ತೆ, ಜಗನ್ಮೋಹನ ಪ್ಯಾಲೇಸ್ ಹಾಗೂ ಈ ಒಂದು ಅಂದ್ರೆ ದಸರಾ ವಸ್ತು ಪ್ರದರ್ಶನ ಆವರಣ, ಇಷ್ಟು ಸ್ಥಳಗಳಲ್ಲೇ ಅಡ್ಡಾಡಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಎಲ್ಲ CCTV ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಕಲೆ ಹಾಕಿ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ಸರಿ ಸುಮಾರು 7 ಗಂಟೆ ಸುಮಾರಿಗೆ ಮಾಗಿ ಉತ್ಸವ ಹಿನ್ನೆಲೆಯಲ್ಲಿ ಅರಮನೆಯ ಮುಂಭಾಗ ವಿದ್ಯುತ್ ದೀಪಾಲಂಕಾರ ಆರಂಭ ಆಗುತ್ತೆ. ವಿದ್ಯುತ್ ದೀಪಾಲಂಕಾರ ಆರಂಭ ಆದಂತಹ 3/4 ಗಂಟೆ ಬಳಿಕ ಸಲೀಂ ಅರಮನೆಯ ಮುಂಭಾಗಕ್ಕೆ ಬಂದಿರ್ತಾನೆ. ಬಂದ ಬಳಿಕ ಅಲ್ಲಿ ಬಲೂನ್ ಮಾರ್ತಾ ಇರ್ತಾನೆ. ಏಕಾಏಕಿ ಕೇವಲ 4 ರಿಂದ 5 ಬಲೂನ್ ಮಾತ್ರ ಮಾರಾಟ ಮಾಡಿದ್ದಾನೆ. ಅಷ್ಟರಲ್ಲಿ ಹೀಲಿಯಂ ಬ್ಲಾಸ್ಟ್ ಆಗಿದೆ. ಈಗ ಬ್ಲಾಸ್ಟ್ ಆದಕ್ಕೆ ಕಾರಣ ಏನು ಅನ್ನೋದು ಈಗ ನಿಗೂಢವಾಗಿದೆ, ಯಕ್ಷ ಪ್ರಶ್ನೆ ಆಗಿದೆ. ಇನ್ನು ಈ ಸಂಬಂಧ ಈಗಾಗಲೇ ಬಾಂಬ್ ಪತ್ತೆದಳ, ಶ್ವಾನದಳ ಸೇರಿದಂತೆ ವಿವಿಧ ತಂಡಗಳು ಆಗಮಿಸಿ, FSL ತಂಡ ಕೂಡ ಆಗಮಿಸಿ ಅಗತ್ಯ ಒಂದಷ್ಟು ಪರಿಕರಗಳನ್ನ ಸಂಗ್ರಹ ಮಾಡಿ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಈ ನಡುವೆ NIA ತಂಡ ಈಗ ಮೈಸೂರಿನತ್ತ ಆಗಮಿಸಿದೆ. ಮೈಸೂರಿಗೆ ಆಗಮಿಸಿ ಈ ಒಂದು ಸ್ಫೋಟಕ್ಕೆ ನಿಖರವಾದ ಕಾರಣ ಏನು, ಸ್ಫೋಟದ ಹಿಂದಿನ ರಹಸ್ಯ ಏನು ಎಂಬಿತ್ಯಾದಿ ಮಾಹಿತಿಗಳನ್ನ ಕಲೆ ಹಾಕ್ಲಿಕ್ಕೆ ಕೂಡ ಮುಂದಾಗ್ತಿದೆ. ಈ ನಡುವೆ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಅವರಿಂದಲೂ ಕೂಡ ಅಗತ್ಯ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಪ್ರಮುಖವಾಗಿ ಅವರು ಕಲೆ ಹಾಕ್ತಿರೋ ಮಾಹಿತಿ ಅಂತ ಅಂದ್ರೆ, ಸಲೀಂ ಒಬ್ನೇ ಬಂದಿದ್ದ, ಸಲೀಂ ಜೊತೆ ಯಾರು ಬಂದಿದ್ರು, ಎಷ್ಟು ದಿನಗಳಿಂದ ಇಲ್ಲಿ ಬೀಡು ಬಿಟ್ಟಿದ್ರು, ಯಾವ ಕಾರಣಕ್ಕಾಗಿ ಬಂದಿದ್ರು, ಕೇವಲ ಬಲೂನ್ ಅನ್ನು ಮಾರೋದು ಮಾತ್ರ ಇವರ ಉದ್ದೇಶ ಆಗಿತ್ತ, ಯಾಕೆ ನಿನ್ನೆ ಕೇವಲ ಸಲೀಂ ಮಾತ್ರ ಹೋಗಿದ್ದಾನೆ, ಇನ್ನುಳಿದಂತೆ ಇವರಿಬ್ಬರು ಯಾಕೆ ಹೋಗಿರ್ಲಿಲ್ಲ, ಇಡೀ ದಿನ ಇವರು ಕೊಠಡಿಯಲ್ಲೇ ಯಾಕೆ ಉಳ್ಕೊಂಡಿದ್ರು, ಹೀಗೆ ಹಲವು ಆಯಾಮಗಳಲ್ಲಿ ಪ್ರಶ್ನೆಗಳನ್ನ ಪೊಲೀಸರು ಕೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಈ ಇಬ್ಬರು ಕೂಡ ಉತ್ತರವನ್ನ ನೀಡ್ತಿದ್ದಾರೆ. ಆದ್ರೆ ಅವರೆಲ್ಲರ ಉತ್ತರ, ನಾವು ಬಲೂನನ್ನ ಮಾರ್ಲಿಕ್ಕೆ ಬಂದಿದ್ದೋ, ಉತ್ತರ ಪ್ರದೇಶದಿಂದ ಹೊಟ್ಟೆ ಉರಿಲಿಕ್ಕಾಗಿ ಕಳೆದ 15 ದಿನಗಳಿಂದ ಬರ್ತಿದ್ದೋ, ಪ್ರತಿ ವರ್ಷ ಇಲ್ಲಿಗೆ ಬರ್ತಿದ್ವಿ, ಪ್ರತಿ ವರ್ಷ ವಾರಾಂತ್ಯದ ಅಥವಾ ಡಿಸೆಂಬರ್
ತಿಂಗಳ ಅಂತ್ಯದಲ್ಲಿ ಇಲ್ಲಿಗೆ ಬರ್ತೀವಿ ಮತ್ತೆ ದಸರಾ ಸಂದರ್ಭದಲ್ಲೂ ಬರ್ತೀವಿ ಅನ್ನೋ ಮಾಹಿತಿಗಳನ್ನ ಅವರು ಪ್ರಾಥಮಿಕವಾಗಿ ನೀಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ. ಈ ನಡುವೆ ಅವರ CCTV ಚಲನವಲನಗಳನ್ನು ಕೂಡ ಈಗಾಗಲೇ DVR ನ ತೆಗೆದುಕೊಂಡು ಪರಿಶೀಲನೆ ನಡೆಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ವಿದ್ಯಾಶ್ರೀ.